ಹಾಯ್ ಫ್ರೆಂಡ್ಸ್, ಮಂಗಳ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ನಾನೀಗ ನಾಗರ ಪಂಚಮಿ ಬಂತಲ್ಲ, ಅದಕ್ಕಂತಾನೆ ನಾಗರ ಪಂಚಮಿಗೆ ನೈವೇದ್ಯಕ್ಕೆ ಮಾಡುವ ಅರಳಿಟ್ಟಿನ ಉಂಡೆ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡೋಣ ಬರ್ರಿ. ಈಗ ಗ್ಯಾಸ್ ಹಚ್ತೀನಿ. ಈಗ ನಾವು ನಾಗಪ್ಪಗೆ ನೈವೇದ್ಯಕ್ಕೆ ಮಾಡ್ತಕ್ಕಂಥ ಅರಳಿನ ಉಂಡೆ ಮಾಡೋಕೆ ಈಗ ನಾನು 1 ಕಪ್ ಜೋಳ ತೊಗೊಂಡಿನಿ. ಈಗ ಇವನ್ನ ಹಳ್ಳು ಮಾಡ್ಕೊಳಂಬ್ರಿ. ನಾನೀಗ ಹಳ್ಳು ಮಾಡೋ ವಿಡಿಯೋ ನಿಮ್ಗೆ ಆಲ್ರೆಡಿನ ತೋರಿಸಿದ್ದೀನಿ. ಈಗ ಇನ್ನೊಂದು ಸಲ ನಾನು ಜೋಳ ಯಾವ ಥರ ರೆಡಿ ಮಾಡ್ಕೋಬೇಕಂತ ತೋರಿಸಿದ್ದೆ. ಈಗ ನಾನು ಸುಮ್ಮನೆ ಹುರಿಯೋದಷ್ಟೇ ತೋರಿಸ್ತೀನಿ. ಈಗ ನಾವು ಅರಳಿನಿಗೆ ನಾವು ಏನೇನು ಹುರ್ಕೋಬೇಕು ಎಲ್ಲದನ್ನು ಹುರಿದು ನಾನು ಇದು ಉಂಡೆ ಮಾಡೋದು ತೋರಿಸ್ತೀನಿ, ಯಾವ ಥರ ಮಾಡೋದಂತ. ಈಗ ಜೋಳನ ನೀಟಾಗಿ ಈ ಥರ ಹುರ್ಕೊಳ್ರಿ. ನಾನೀಗ ಆವಾಗಲೇ ಈ ಜೋಳನೆಲ್ಲ ನೀರಲ್ಲಿ ಹಾಕಿ ಒಣಗಿಸಿ ಇಟ್ಕೊಂಡಿನಿ. ಈಗ ಅರಳು ಮಾಡಿಕೊಂಡು ಇದನ್ನು ಪೌಡ್ರ್ ಮಾಡಿ ಉಂಡೆ ಮಾಡೋಕ್ಕೆ ತೋರಿಸ್ತೀನಿ. ಈಗ ನೀಟಾಗಿ ಈ ಥರ ಹುರ್ಕೊಂಡ್ರಿ. ನಾವು ನಾಗಪ್ಪಗೆ ನೈವೇದ್ಯಕ್ಕೆ ಇವೇ ಅರಳಿನ ಉಂಡಿನೇ ಮಾಡೋದು. ಇಲ್ಲಿ ನಮ್ಮ ಕಡೆ ಎಲ್ಲ ಇದನ್ನೇ ಹಾಕಿ ಮಾಡೋದು. 5 ದಿನಸಿನ ನವಧಾನ್ಯಗಳು ಹಾಕಿ ನಾವು ಹುರಿದು ಇವನ್ನ ಹಳ್ಳು ಮಾಡಿ ಜಿನ್ ಮಾಡಿಸಿ ಉಂಡೆಗೆ ಕಟ್ತೀವಿ. ಈ ಥರ ಸ್ವಲ್ಪ ನೀವು ಗ್ಯಾಸ್ ಹಚ್ಚಿ ಈ ಥರ ಬಿಸಿ ಮಾಡ್ಕೊಂಡಾಗ ಸ್ವಲ್ಪ ಈ ಥರ ಚಮಚಿಲೆ ಕೈ ಆಡಿಸ್ತಾನೆ ಇರ್ರಿ. ಈಗ ಅವಾಗಲೇ ಅರಳು ಮಾಡೋದು ವಿಡಿಯೋ ಹಾಕೀನಿ. ಯಾರ್ಯಾರು ಮಾಡಿರ್ತೀರಿ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಅರಳು ಎಷ್ಟು ಚೆನ್ನಾಗಿ ಬಂದಿರ್ತಾವಂತ. ಈ ಥರ ಸ್ವಲ್ಪ ನಾವು ಚಮಚಿಯಿಂದ ಈ ಥರ ಮಾಡ್ಕೊಂಡ್ರೆ ಎಲ್ಲ ಕಡೆ ಜೋಳ ಬಿಸಿ ಆಗ್ತಾವೆ. ಬಿಸಿಯಾಗಿ ಅರಳು ಎದ್ದೇಳಕ್ಕೆ ಸ್ಟಾರ್ಟ್ ಆಗ್ತಾವೆ. ಈ ಥರ ನಿಧಾನಕ್ಕಿಲೆ ಇದನ್ನು ಮಾಡ್ಕೊಳ್ರಿ. ಆಗಲೇ ನಿಮ್ಗೆ ಚಟಪಟ ಅಂತ ಸಿಡಿಯೋಕೆ ಸ್ಟಾರ್ಟ್ ಆಗ್ತಾವೆ, ಅರಳು ಎದ್ದೇಳಕ್ಕೆ ಸ್ಟಾರ್ಟ್ ಆಗ್ತಾವೆ ನೋಡಿರಿ. ಈಗ ಬಟ್ಟೆ ಹಾಕ್ಕೊಂಬಿಡಣ್ರಿ. ಇದ್ರ ಮೇಲೆ ನಾನು ಈ ಥರ ಒಂದು ಬಿಳೆ ಬಟ್ಟೆನ ಇದ್ರ ಮೇಲೆ ಹಾಕ್ಬಿಡ್ತೀನಿ. ಹಾಕಿ ಈ ಥರ ಹಿಂಗೆ ಮಾಡ್ಕೊತಾ ಇರ್ರಿ. ಗ್ಯಾಸ್ ಸ್ವಲ್ಪ ಆದಷ್ಟು ಸ್ಲಿಮ್ನಾಗಿ ಇಟ್ಕೊಳ್ರಿ. ನೀವು ಇವು ಸಿಡಿಬೇಕಾದ್ರೆ ಸ್ಪೂನ್ ತೊಗೋಬೇಡ್ರಿ. ಸ್ಪೂನ್ ತೊಗೊಂಡ್ರೆ ಅಂದರೆ ನಿಮ್ಗೆ ಮನೆಯೆಲ್ಲ ಆಗ್ಬಿಡ್ತಾವ. ಈ ಥರ ಬಟ್ಟೆಯಿಂದನೇ ನೀವು ಈ ಥರ ಸ್ವಲ್ಪ ಬಟ್ಟೆಲಿಂದನೇ ಕೈ ಆಡಿಸ್ತಾ ಇರ್ರಿ. ಪಟ ಪಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆಗ್ತಾವ ಅರಳು. ಈಗ ಈ ಬಟ್ಟೆನೇ ಇದ್ರ ಮೇಲೆ ಹಾಕ್ಬಿಡಣ್ರಿ ನೀಟಾಗಿ. ಈ ಥರ ಎಲ್ಲ ಕವರ್ ಮಾಡಿಕೊಂಡು ಗ್ಯಾಸ್ ಸ್ವಲ್ಪ ಜೋರಿಡ್ರಿ. ಇಟ್ಟು ಹಿಂಗೆ ಈ ಬಟ್ಟೆಲಿಂದನೇ ನೀವು ಜೋಳನ ಈ ಥರ ಕೈ ಆಡಿಸ್ತಾನೆ ಇರಬೇಕು. ನೋಡ್ರಿ ಯಾವ ಥರ ಚಟಪಟ ಅಂತ ಸಿಡಿಯಕತ್ತಾವಂತ. ಹಂಗೆ ನೀವು ಈ ಥರನೇ ಸ್ವಲ್ಪ ಕೈ ಆಡಿಸ್ತಾ ಇರಿ. ಬಟ್ಟೆ ಜಾಸ್ತಿ ಬಿಸಿ ಇತ್ತಂದರೆ ಈ ಥರ ಸ್ಪೂನ್ಲಿಂದ ಹಿಂಗೆ ಮಾಡ್ಕೊಳ್ರಿ. ನೀವು ಬಟ್ಟೆ ಮಾತ್ರ ತೆಗಿಬಾರ್ದು. ಬಟ್ಟೆ ತೆಗೆದ್ರೆ ಎಲ್ಲ ಹೊರಗಡೆ ಸಿಡಿದ್ಬಿಡ್ತಾವ. ಸ್ವಲ್ಪ ಗ್ಯಾಸ್ ಆದಷ್ಟು ಸ್ಲಿಮ್ಮಲ್ಲೇ ಇಟ್ಕೊಳ್ರಿ. ನೋಡ್ರಿ ಎಷ್ಟು ಎಲ್ಲ ಕಡೆನೂ ಸ್ಪ್ರೆಡ್ ಆಗಕತ್ತಾವ. ನೀವು ಇವು ಪಾಪ್ಕಾರ್ನ್ ಥರನೂ ನೀವು ಸ್ವಲ್ಪ ಇವನು ಒಗ್ಗರಣೆ ಹಾಕ್ಕೊಂಡಾದ್ರೂ ತಿನ್ಬೋದು, ಚೆನ್ನಾಗಿರ್ತಾವೆ ಟೇಸ್ಟ್. ನೋಡ್ರಿ ಈಗೆಲ್ಲ ಆಯಿತು. ನಾನು ಗ್ಯಾಸನ್ನು ಬಂದ್ ಮಾಡಿದ್ದೀನಿ. ಈಗ ಬಟ್ಟೆ ತಕ್ಕೊಳಂಬ್ರಿ. ನೋಡ್ರಿ ಹಳ್ಳು ಎಷ್ಟು ಚೆನ್ನಾಗಿ ಎದ್ದಾವಂತ. ಈಗ ಇವನ್ನ ಒಂದು ಪಾತ್ರೆಯಲ್ಲಿ ತಕ್ಕೊಂಡು ನಾನು ಮತ್ತೆ ಗೋಧಿನ ಇದೇ ಥರ ಹಳ್ಳು ಮಾಡ್ಕೊತೀನಿ. ಈಗ ಇವನ್ನ ಒಂದು ಪಾತ್ರೆಗೆ ತಕ್ಕೊಂಬಿಡಂಬ್ರಿ. ನಾನೀಗ ಅಷ್ಟನ್ನು ಈ ಥರ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡ್ಬಿಡ್ತೀನಿ. ಈಗ ಮತ್ತೆ ನಾನು ಗೋಧಿನೂ ಇದೇ ಥರ ಹರಳು ಮಾಡ್ಕೊತೀನಿ. ಈಗ 1 ಕಪ್ಪಷ್ಟು ಗೋಧಿ ತೊಗೊಂಡಿನಿ. ನಿಮ್ಗೆ ಅಳತೆ ಎಷ್ಟು ಬೇಕು ನೋಡಿ ನೀವು ಅಷ್ಟನ್ನು ಹಾಕ್ಕೊಳ್ರಿ. ಈಗ ಗ್ಯಾಸ್ ಆನ್ ಮಾಡ್ತೀನಿ.
ಇವನು ಇದೇ ಥರನೇ ಹರಳು ಮಾಡ್ಕೊಳಮ್ರಿ. ನಿಮಗೆ ಯಾವ್ದು ಇದಕ್ಕೆ ಕಂಪಲ್ಸರಿ ಬೇಕಾಗಿರೋದು ಜೋಳ, ಸಜ್ಜೆ ಮತ್ತು ಗೋಧಿ, ಅಕ್ಕಿ. ಇನ್ನು ಒಂದು ಪದಾರ್ಥ ನೀವು ಹೆಸರಾದರೂ ಹಾಕ್ಕೊಳ್ರಿ, ಇಲ್ಲ ಕಡಲೆಬೇಳೆನಾದರೂ ಹಾಕ್ಕೊಳ್ರಿ. ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನೀವು ಯಾವುದನ್ನಾದ್ರೂ ಸೇರಿಸ್ಕೋಬೋದು. ಒಬ್ಬೊಬ್ಬರು ಅಕ್ಕಿ ಹಾಕೋದ್ರ ಬದಲು ನವಣೆ ಅಕ್ಕಿನೂ ಹಾಕ್ತಾರೆ. ನಿಮ್ಗೆ ಯಾವ್ದು ಇಷ್ಟ ಅದನ್ನು ಹಾಕ್ಕೊಳ್ರಿ. ಈಗ ಇವನು ಇದೇ ಥರನೇ ಹುರ್ಕೊಳಮ್ರಿ. ಈ ಥರ ಇವನು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ರಿ. ನೀವು ಚೆನ್ನಾಗಿ ಹುರಿದ್ರೆ ಇದು ಹಸಿ ಸ್ಮೆಲ್ ಹೋಗಂಗೆಲ್ಲ ಚಂದ ಹುರಿದ್ವಿ ಅಂದ್ರೆ ಉಂಡೆ ಘಮ ಘಮ ಅಂತವ, ಮತ್ತು ಹೊಟ್ಟೆನೂ ಕೆಡಂಗಿಲ್ಲ, ಉಂಡಿನೂ ಭಾಳ ಟೇಸ್ಟ್ ಕೊಡ್ತಾವೆ ತಿನ್ಬೇಕಾದ್ರೆ. ಅದಕ್ಕೆ ಸ್ವಲ್ಪ ಚೆನ್ನಾಗಿ ಹುರಿಬೇಕು. ಹುರಿವಾಗನೇ ನಾವು ಸ್ವಲ್ಪ ನೀಟಾಗಿ ಹುರ್ಕೊಂಡ್ಬಿಡ್ಬೇಕು. ನಾವಿದೇನಾದರೂ ಇನ್ನೂ ಸ್ವಲ್ಪ ಹಸಿ ಸ್ಮೆಲ್ ಇತ್ತಂದ್ರೆ ಹೊಟ್ಟೆನೂ ಕೆಡುತ್ತಾ, ತಿನ್ನೋಕ್ಕೂ ರುಚಿ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಈ ಥರ ಮಾಡಿಕೊಂಡು ಇವು ಎಲ್ಲ ಗೋಧಿ ಸ್ವಲ್ಪ ಕೆಂಪಾದಮೇಲೆ ನಾವು ಈಗ ಜೋಳ ತೋರಿಸಿದ್ನಲ್ಲ ಅದೇ ಥರ ಇದಕ್ಕೂ ಬಟ್ಟೆ ಹಾಕಿದ್ರೆ ಇವನು ಚೆನ್ನಾಗಿ ಹರಳೆದ್ದೇಳ್ತಾವ. ಅಂದರೆ ಜೋಳದಷ್ಟು ಬರಲ್ಲ, ಸ್ವಲ್ಪನೇ ಬರ್ತಾವಷ್ಟೇ. ಸ್ವಲ್ಪ ಪಟ 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 ಅಂತ ಅಂತವೆ ಇವನು ಚೆನ್ನಾಗಿ. ಈ ಥರ ಮಾಡ್ಕೊಳ್ರಿ. ನೋಡ್ರಿ ಎಷ್ಟು ಚೆನ್ನಾಗಿ, ಎಷ್ಟು ದಪ್ಪ ದಪ್ಪ ಗೋಧಿ ಆಗ್ಯಾವಂತ. ಈ ಥರ ಆದಮೇಲೆ ಇವನು ತಕ್ಕೊಂಡು ಇಟ್ಕೊಂಡ್ಬಿಡಮ್ರಿ. ಈಗ ಎಲ್ಲ ಗೋಧಿನೂ ನೋಡ್ರಿ ಎಷ್ಟು ದಪ್ಪ ದಪ್ಪ ಆಗ್ಯಾವ. ಎಲ್ಲ ಕಡೆನೂ ಪಟ ಪಟ ಅಂತ ಸ್ವಲ್ಪ ಬಾಯಿ ಬಿಟ್ಟಿದಾವ. ಈಗ ಇದನ್ನು ನಾವು ಹರಳು ಹುರಿದಿವಲ್ಲ ಅದರಲ್ಲೇ ಇದನ್ನು ತಕ್ಕೊಂಡು ಇಟ್ಕೊಳಮ್ರಿ. ಇವೇನು ಹಳ್ಳಾಗೋ ಅವಶ್ಯಕತೆ ಇಲ್ಲ, ಸಾಕು ಇಷ್ಟೇ ಆದರೆ, ಇಲ್ಲಾಂದ್ರೆ ಭಾಳ ಒತ್ತಿ ಬಿಡ್ತಾವ. ಸ್ವಲ್ಪ ಗ್ಯಾಸ್ ಬಂದ್ ಮಾಡ್ಕೊಂಬಿಡ್ರಿ. ಈಗ ಇವನು ನಾನು ಈಗ ಹರಳು ತಗೊಂಡಿದ್ದೀವಲ್ಲ ಇದೇ ಪಾತ್ರೆಗೆ ಇವನು ಸಮ ಹಾಕ್ಕೊಂಡ್ಬಿಡ್ತೀನಿ. ನಾನು ಇದಕ್ಕೆ ಸಜ್ಜೆನೂ ಒಂದು ಬಟ್ಲಷ್ಟು ಸಜ್ಜೆ ಹಾಕ್ತೀನಿ. ಎಲ್ಲವೂ ಆದಷ್ಟು ಕ್ಲೀನ್ ಮಾಡೇ ಇಟ್ಕೊಂಡಿರ್ರಿ. ಈಗ ಈ ಸಜ್ಜೆನೂ ಸಮ ಚೆನ್ನಾಗಿ ಹರಳು ಬರ್ತಾವೆ ನೋಡ್ರಿ. ಸ್ವಲ್ಪ ಈಗ ಹಿಂಗೆ ಹುರ್ಕೊಳಮ್ರಿ. ಈಗ ಇವನು ಈ ಥರ ಹುರ್ಕೊಳ್ರಿ. ಇವನು ಹರಳು ಎದ್ದೇಳ್ತಾವ ಚೆನ್ನಾಗಿ. ಈಗ ಈ ಥರ ಸ್ವಲ್ಪ ಬಟ್ಟೆ ಹಾಕ್ಬಿಡಣ್ರಿ ಮೇಲೆ. ಗ್ಯಾಸ್ ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಕೊಳ್ರಿ. ನೋಡ್ರಿ ಇವನು ಹರಳು ಎದ್ದೇಳಕತ್ತಾವ ನೋಡ್ರಿ. ಈ ಥರ ಸ್ವಲ್ಪ ಬಟ್ಟೆಲಿಂದನೇ ಈ ಥರ ನೀವು ಅಳ್ಳಾಡಿಸ್ತಾ ಇರ್ರಿ. ಈ ಥರ ನೀಟಾಗಿ ಎಲ್ಲವನ್ನ ಹುರ್ಕೋಬೇಕು. ಈ ಥರ ಸಿಡಿವಾಗ ಬಟ್ಟೆ ಹಾಕೊಂಡ್ರಿ. ಥರ ನೀವು ತಿರುಗಿಸ್ತಾನೆ ಹುರ್ಕೊಂಡ್ಬಿಡ್ರಿ.
ನೀವು ಈ ಥರ ತಿರುಗಿಸಿಲ್ಲ ಅಂದರೆ ಕೆಳಗಡೆ ಎಲ್ಲ ಒತ್ತಿ ಹೋಗ್ಬಿಡ್ತಾವ. ಅಂದರೆ ಸಾಕು, ತಗೊಂಬಿಡಂಬ್ರಿ ಇವನ್ನ. ಸಾಕು, ಇವು ಕಾಳು ಸಣ್ಣ ಇರ್ತಾವ, ಮತ್ತು ಜಾಸ್ತಿ ನಾವು ಹಳ್ಳು ಮಾಡೋಕ್ಕೆ ಹೋದರೆ ಒತ್ತಿ ಹೋಗ್ಬಿಡ್ತಾವ. ಅದಕ್ಕೆ ಇವನು ನಾನು ತಗೊಂಬಿಡ್ತೀನಿ. ಈಗ ನಾನು ಒಂದು ಬಟ್ಲಷ್ಟು ಅಕ್ಕಿ ತೊಗೊಂಡಿದ್ದೀನಿ. ನೀವು ಯಾವ ಅಕ್ಕಿನಾದರೂ ಹಾಕ್ಕೊಳ್ರಿ, ರೇಷನ್ ಅಕ್ಕಿ ಆದರೂ ತೊಗೊಳ್ರಿ, ಇಲ್ಲ ಸೋನಾ ಮಸೂರಿ ಅಕ್ಕಿ ಆದರೂ ತೊಗೊಳ್ರಿ, ಇಲ್ಲ ಈ ಅಕ್ಕಿ ಬದಲು ನಿಮ್ಮ ಮನೇಲಿ ನವಣೆ ಇದ್ರೆ ಆ ನವಣೆ ಆದ್ರೂ ನೀವು ಹಾಕ್ಕೋಬೋದು. ಈಗ ಇವು ಏನು ನಾರ್ಮಲಾಗಿ ಹುರ್ಕೊಂಡ್ರೆ ಆಯಿತು. ಸ್ವಲ್ಪ ಇವು ಕೆಂಪಾಗಂಗೆ ಚೆಂದ ಹುರ್ಕೊಂಡ್ಬಿಡಂಬ್ರಿ. ಈ ಥರ ಮಾಡಿಕೊಂಡು ನೀವು ಇದನ್ನು ತುಪ್ಪ ಹಾಕಿ ಆದ್ರೂ ಉಂಡೆ ಮಾಡ್ಕೊಳ್ರಿ. ಎಷ್ಟು ಟೇಸ್ಟ್ ಚೆನ್ನಾಗಿರ್ತಾವಂದ್ರೆ ನೀವು ತಿಂತಾಯಿದ್ರೆ ಇನ್ನೂ ತಿನ್ಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಆಗ್ತಾವೆ ಉಂಡೆ ಇವು. ಇದು ಸ್ಪೆಷಲಿ ನಾಗರ ಅಮಾವಾಸ್ಯೆಗೆ ಮಾಡಿದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಮಧ್ಯದಾಗ ಯಾವಾಗಾದರೂ ನೀವು ಮಾಡ್ಕೊಂಡು ತಿಂದರೆ ಈಗ ಹಬ್ಬದಾಗ ಟೇಸ್ಟ್ ಕೊಡೋಷ್ಟು ನೀವು ಮಧ್ಯದಾಗ ಕೊಡೋಂಗಿಲ್ಲ. ಈ ಹಬ್ಬದಾಗ ಈ ಉಂಡೆ ಮಾತ್ರ ಭಾಳ ರುಚಿ ಕೊಡ್ತಾವೆ ಈಗ ಮಾಡಿದ್ರೇ. ನೋಡಿರಿ, ಈ ಥರ ಅಕ್ಕಿನ ನೀಟಾಗಿ ಹುರ್ಕೊಂಬಿಡ್ರಿ. ಹಸಿ ಸ್ಮೆಲ್ ಹೋಗಂಗೆ ಚೆಂದ ಹುರಿದ್ರೆ ಆಯಿತು. ಈಗ ಈ ಅಕ್ಕಿನ ತಗೊತೀನಿ ನಾನು ಒಂದು ಪಾತ್ರೆಗೆ. ನಾನೀಗ ಮತ್ತೆ ಹೆಸರು ತೊಗೊಂಡಿದ್ದೀನಿ ಅಷ್ಟೇ. ನಾನು ಸೇಮ್ ಯಾವುದು ಬಟ್ಲಿಂದ ತೊಗೊಂಡಿದ್ದೆ ಅದೇ ಬಟ್ಲಿಂದನೇ ನಾನು ಹೆಸರು ತೊಗೊಂಡಿದ್ದೀನಿ. ಇದು ನಿಮ್ಮ ಆಪ್ಷನ್ಸ್, ಹೆಸರು ಆದ್ರೂ ಹಾಕ್ಕೊಳ್ರಿ, ಇಲ್ಲ ಕಡಲೆಬೇಳೆನಾದರೂ ಹಾಕ್ಕೊಳ್ರಿ, ನಿಮ್ಗೆ ಯಾವುದು ಇಷ್ಟ ಬರುತ್ತಾ ಅದನ್ನು ಹಾಕ್ಕೊಳ್ರಿ. ನಾನೀಗ ಹೆಸರನ್ನೇ ಹಾಕಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ್ರಿ. ಹೆಸರು ನೀವು ಉರಿಬೇಕಾದ್ರೇ ನಿಮ್ಗೆ ಹೆಸರಿಂದ ಘಮ ನಿಮಗೆ ಗೊತ್ತಾಗ್ಬಿಡುತ್ತೆ. ಉರಿಬೇಕಾದ್ರೆ ಎಷ್ಟು ಚೆನ್ನಾಗಿ ಘಮಿಸ್ತಿರುತ್ತಿದ್ದು. ಈ ಥರ ಘಮ ಅನ್ನುವಾಗ ನೀವು ಹೆಸರನ್ನ ನೀಟಾಗಿ ಹುರ್ಕೊಂಡು ತಗೊಂಡ್ಬಿಡ್ರಿ. ಹೆಸರು ಮಾತ್ರ ನೀವು ಹಸಿ ಬಿಸಿ ಆಗಂಗೆ ಉರಿಬೇಡ್ರಿ, ಇನ್ನೂ ಹಸಿ ಸ್ಮೆಲ್ ಇರೋಂಗೆ ಹೆಸರನ್ನ ಹುರ್ಕೋಬೇಡ್ರಿ. ಈ ಥರ ನೀಟಾಗಿ ಕೆಂಪಾಗಿ ಹುರಿದ್ರೆ ಉಂಡೆ ಚೆನ್ನಾಗಿ ಟೇಸ್ಟ್ ಕೊಡ್ತಾವ. ಇಲ್ಲ ಹೆಸರಿಂದ ಏನಾದರೂ ಹಸಿ ಬಿಸಿ ಇತ್ತಂದರೆ ಉಂಡೆ ತಿನ್ಬೇಕಾದ್ರೇ ಸ್ವಲ್ಪ ವಿಷ ಅನ್ನಿಸ್ತಾವ. ಅದಕ್ಕೆ ಹೆಸರನ್ನ ಮಾತ್ರ ನೀಟಾಗಿ ಹುರ್ಕೊಳ್ರಿ. ನಾವು ಯಾವುದೇ ಉಂಡೆ ಕಟ್ಟಬೇಕಾದ್ರೆ ಉರಿಯೋದು ಏನಿರುತ್ತಲ್ಲ, ಉರಿಯೋ ಮೆಥಡ್ ಮಾತ್ರ ಕರೆಕ್ಟಾಗಿ ಫಾಲೋ ಮಾಡಬೇಕು. ಸರಿಗೆ ಹುರಿದ್ರೆ ಉಂಡೆ ಟೇಸ್ಟ್ ಚೆನ್ನಾಗಿ ಕೊಡ್ತಾವೆ. ನಾವು ಸರಿಗೆ ಹುರಿದಿಲ್ಲ ಅಂದರೆ ಉಂಡೆ ರುಚಿ ಕೊಡಲ್ಲ. ಈಗ ನೋಡ್ರಿ, ಎಲ್ಲ ನೀಟಾಗಿ ಕೆಂಪಾಗ್ಯಾವ. ಗ್ಯಾಸ್ ಬಂದ್ ಮಾಡ್ಕೊತೀನಿ. ಈಗ ಇದನ್ನೆಲ್ಲದನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೋತೀನಿ. ಈಗ ನೋಡ್ರಿ, ಎಲ್ಲದನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಂಡಿನಿ. ಒಂದು ಹೆಸರು ಮತ್ತು ಅಕ್ಕಿ, ಸಜ್ಜೆ, ಗೋಧಿ, ಜೋಳ ಇವಿಷ್ಟನ್ನು ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಈ 5 ಧಾನ್ಯಗಳನ್ನ ನಾವು ಹುರಿದು ಈ ಥರ ಹರಳು ಮಾಡಿಕೊಂಡು ಇದನ್ನು ಜೀನ್ ಮಾಡಿಸೋಣ್ರಿ. ಇದನ್ನು ಜೀನಾದರೂ ಮಾಡಿಸ್ರಿ, ಇಲ್ಲ ನೀವು ಮಿಕ್ಸಿಗೆ ಹಾಕ್ಕೊಂಡ್ರೆ ಅಷ್ಟೊಂದು ಪೌಡ್ರ್ ನೀಟಾಗಿ ಬರಲ್ಲ, ಸ್ವಲ್ಪ ರಫ್ ಆಗುತ್ತೆ. ನೀವು ಜೀನ್ ಮಾಡಿಸಿದ್ರೆ ಪೌಡ್ರೇನು ಸಾಫ್ಟಾಗಿ ಬರುತ್ತೆ ಹಿಟ್ಟು. ಅದಕ್ಕೆ ಈಗ ಇದನ್ನು ನಾನು ಜೀನಿಗೆ ಕಳಿಸ್ತೀನಿ. ಇದು ಸ್ವಲ್ಪ ತಣ್ಣಗಾಗಲಿ, ತಣ್ಣಗಾದ್ಮೇಲೆ ನಾನು ಜೀನ್ ಮಾಡಿಸಿ ನಿಮಗೆ ಉಂಡೆ ಯಾವ ಥರ ಮಾಡೋದಂತ ತೋರಿಸ್ತೀನಿ. ನಾನೀಗ ಒಂದು ಬಟ್ಲಷ್ಟು ಬೆಲ್ಲ ತೊಗೊಂಡಿನಿ. ನಿಮ್ಗೆ ಇನ್ನೂ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ರಿ. ಈಗ ನಾನು 2 ಬಟ್ಲ ಹಾಕ್ತೀನಿ. ಇದಕ್ಕೆ ಬೆಲ್ಲ ಕರಗಷ್ಟೇ ನೀರು ಹಾಕ್ತೀನಿ. ಈಗ ಗ್ಯಾಸ್ ಆನ್ ಮಾಡ್ಕೊಳ್ರಿ. ಈಗ ಈ ಥರ ಇದು ಸ್ವಲ್ಪ ಬೆಲ್ಲನ ಕೈ ಆಡಿಸ್ಕೊಂಡ್ರಿ. ಇದು ಚೆನ್ನಾಗಿ ಕುದಿಲಿ. ಇದು ಆಣದಾದಕ್ಕೆ ಬರಬೇಕು.
ನೋಡ್ರಿ ಈಗ ಪಾಕ ಕುದಿಯಕತ್ತೈತೆ. ಸ್ವಲ್ಪ ಹಿಂಗೆ ಕೈ ಆಡಿಸ್ತಾ ಇರ್ರಿ, ಬೆಲ್ಲ ಪೂರ್ತಿಯಾಗಿ ಎಲ್ಲ ಬೆಲ್ಲನೂ ಕರಗುತ್ತಾ. ಚೆನ್ನಾಗಿ ಕುದೀಲಿ, ಇದು ಪಾಕ ಬರತನ. ಈಗ ಪಾಕ ಕುದಿಯಕತ್ತೈತೆ, ಸ್ವಲ್ಪ ಹಣ ಬಂದತ ನೋಡಂತ್ರಿ. ಇನ್ನು ನೀರೈತೆ, ಇನ್ನು ಸ್ವಲ್ಪ ಕುದಿಬೇಕು. ಈಗ ನೋಡಣ್ರಿ, ಸ್ವಲ್ಪ ಕೈ ಸ್ವಲ್ಪ ನೀರಲ್ಲಿ ಅದ್ದಿ ಈ ಸ್ಪೂನಿನ ಮೇಲೆ ಇದನ್ನು ಸ್ವಲ್ಪ ಮುಟ್ಟಿ ನೋಡ್ರಿ. ಇನ್ನೂ ಬಂದಿಲ್ಲ. ಒಂದೆಳೆ ಪಾಕ ಬಂದರೆ ಆಯಿತು. ನೀವು ಹಿಂಗೆ ಮುಟ್ಟಿದಾಗ ಸ್ವಲ್ಪ ಒಂದು ಎಳೆ ಥರ ಬಂತಂದರೆ ಪಾಕ ರೆಡಿ ಆಗೈತೆ ಅಂತ. ಜಾಸ್ತಿ ಗಟ್ಟಿ ಇರೋದು ತಗೊಂಡ್ರೆ ನೋಡ್ರಿ ಇನ್ನೂ ಬಂದಿಲ್ಲ. ಈ ಥರ ತಿರ್ಕೊತ ಇದ್ದರೆ ಪಾಕ ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿ ಬಂದ್ಬಿಡುತ್ತೆ. ಒಂದ್ಸಲ ನೋಡೋಣ. ನೋಡ್ರಿ ಈ ಥರ ಬಂದರೆ ಸಾಕು, ಪಾಕ ರೆಡಿ ಆಗೈತೆ ಅಂತ. ಈಗ ಗ್ಯಾಸ್ ಬಂದ್ ಮಾಡ್ಕೊಳ್ರಿ. ಈಗ ಈ ಪೌಡ್ರನ್ನ ಜಿನ್ ಮಾಡಿಸಿಟ್ಟಿದ್ದೀನಿ ನೋಡ್ರಿ, ಇಷ್ಟು ಸಾಫ್ಟಾಗಿ ಆಗೈತೆ. ನಾನು ಅದನ್ನು ಜರಡಿ ಮಾಡಿ ಇಟ್ಕೊಂಡಿನಿ. ಈಗ ಇದನ್ನು ಸ್ವಲ್ಪ ಪಾಕನ ಸೋಸ್ಕೊಳಂಬ್ರಿ. ಇಲ್ಲಾಂದ್ರೆ ಅದರ ಬೆಲ್ಲದಾಗ ಕಸರೇನಾದರೂ ಇದ್ರೂ ನಾವು ಸೋಸ್ಕೊಂಡ್ರೆ ಕ್ಲೀನಾಗಿ ಬಂದ್ಬಿಡುತ್ತೆ. ಈಗ ಸೋಸ್ಕೊತೀನಿ. ನೀವು ನೋಡ್ಕೊಂಡು ಪಾಕ ಹಾಕ್ಕೊಳ್ರಿ. ಈಗ ನಾನು ಸ್ವಲ್ಪನೇ ಹಾಕ್ತೀನಿ. ಮತ್ತು ನೋಡಿ ನಮ್ಗೆ ಹಿಟ್ಟು ಬೇಕನ್ಸಿದ್ರೆ ಸ್ವಲ್ಪ ಹಾಕ್ಕೊಳಂಬ್ರಿ. ಈ ಥರ ಇಟ್ಕೊಂಡು ಸ್ವಲ್ಪನೇ ನೀವು ಕಲಿಸ್ತಾ ನೋಡಿಕೊಂಡು ಪಾಕನ ಹಾಕ್ಕೊಳ್ರಿ ಬೇಕನ್ಸಿದ್ರೆ. ನೀವು ಒಂದೇ ಸಲ ಹಾಕಿದರೆ ಮತ್ತೆ ಮೆತ್ತಗಾಗ್ಬಿಡುತ್ತಾ. ಇಲ್ಲಾಂದ್ರೆ ಪಾಕ ಕಡಿಮೆ ಆಯಿತು ಅಂದರೂ ಒಂದು ವೇಳೆ ಗಟ್ಟಿ ಆಗಿಬಿಡ್ತಾವೆ ಉಂಡೆ. ಆ ಥರ ಮಾಡೋಕ್ಕಿಂತ ನಿಮ್ಗೆ ಸ್ವಲ್ಪ ನೋಡಿಕೊಂಡು ಹಿಟ್ಟು ಬೇಕನ್ಸಿದ್ರೆ ಹಿಟ್ಟು ಹಾಕ್ಕೊಳಕ್ಕೆ ಬರುತ್ತೆ, ಮತ್ತು ಪಾಕ ಬೇಕನ್ಸಿದ್ರು ಹಾಕ್ಕೊಳಕ್ಕೆ ಬರುತ್ತೆ. ಈ ಥರ ಮಾಡೋಕ್ಕೆ ಬರದೇ ಇರೋಂಥವ್ರಿಗೆ ಈ ಥರ ಈ ಮೆಥಡಲ್ಲಿ ಮಾಡಿದರೆ ಭಾಳ ಈಸಿಯಾಗಿ ಮಾಡ್ಕೋಬೋದು. ಈಗ ಇನ್ನೂ ಸ್ವಲ್ಪ ಪಾಕ ಬೇಕಾಗತ್ತೆ. ಈಗ ಇನ್ನೂ ಸ್ವಲ್ಪನ ಹಾಕ್ಕೊಳಂಬ್ರಿ. ನಾನೀಗ ಇನ್ನೂ ಸ್ವಲ್ಪ ಪಾಕನ ಹಾಕ್ಕೋತೀನಿ. ಈ ಥರ ಸೋಸ್ಕೊಂಡ್ರೆ ಬೆಲ್ಲದಾಗ ಇರ್ತಕ್ಕಂಥ ಕಸರೆಲ್ಲ ಬಂದ್ಬಿಡುತ್ತೆ ನೀಟಾಗಿ. ನೋಡಿ ಈ ಥರ ಹಾಕಿದರೆ ಕರೆಕ್ಟ್ ಅದರಲ್ಲಿ ಸಿಕ್ಬಿಡುತ್ತೆ. ನಿಮಗೆ ಮಾಡೋಕ್ಕೆ ಬರಲ್ಲ ಅನ್ನೋರು ಒಟ್ಟಿಗೆ ಪಾಕನು ಮತ್ತು ಹಿಟ್ಟನ್ನು ಹಾಕಿ ಕಲಿಸ್ಕೊಬೇಡ್ರಿ. ಸ್ವಲ್ಪ ಫಸ್ಟಿಗೆ ಸ್ವಲ್ಪ ಹಾಕ್ಕೊಂಡಿರ್ರಿ, ಮತ್ತು ಸ್ವಲ್ಪ ಪಾಕ ಹಾಕ್ಕೊಳ್ರಿ. ಮತ್ತು ನಿಮಗೆ ಪಾಕ ಭಾಳ ಅನ್ನಿಸ್ತು ಅಂದರೆ ಹಿಟ್ಟು ಹಾಕ್ಕೊಳಕ್ಕೆ ಬರುತ್ತೆ. ಇಲ್ಲ ಹಿಟ್ಟು ಜಾಸ್ತಿ ಅನಿಸಿದ್ರು ಪಾಕ ಹಾಕ್ಕೊಳಕ್ಕಾದ್ರೂ ಬರುತ್ತೆ. ಅದಕ್ಕೆ ಸ್ವಲ್ಪ ಹಾಕಿ ನೋಡ್ಕೊಳ್ರಿ ಫಸ್ಟಿಗೆ. ನೀವು ಇದಕ್ಕೆ ಬೇಕನ್ಸಿದ್ರೆ ಎಳ್ಳು ಹಾಕ್ಕೊಳ್ರಿ, ಆಮೇಲೆ ಕೊಬ್ಬರಿನ ಹಾಕ್ಕೊಳ್ರಿ, ಗೋಡಂಬಿ ದ್ರಾಕ್ಷಿನೂ ಹಾಕ್ಕೊಳ್ರಿ. ನಿಮ್ಮ ರುಚಿಗೆ ತಕ್ಕಂಗೆ ನೋಡಿ ನಿಮ್ಗೆ ಏನು ಬೇಕು ಅದನ್ನು ಹಾಕ್ಕೊಳ್ರಿ. ನಾನು ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕೀನಿ ಅಷ್ಟೇ, ಮತ್ತೆ ಏನೂ ಹಾಕಿಲ್ಲ. ಈ ಥರ ಆಯಿತು ನೋಡ್ರಿ. ಈಗ ಇದನ್ನು ಈ ಥರ ಕೈಯಿಂದ ಸ್ವಲ್ಪ ಮಿಜ್ಕೊಂಡು ಉಂಡೆ ಕಟ್ಕೊಳಂಬ್ರಿ. ಈ ಥರ ಕೈಯಿಂದ ನೀವು ನೀಟಾಗಿ ನಾದ್ಕೊಳ್ರಿ ಇದನ್ನು. ಈಗ ನಾನು ಮಾಡಿರ್ತಕ್ಕಂಥ ಅಷ್ಟು ಪಾಕನೂ ಇದರಲ್ಲಿ ಹಾಕೀನಿ. ಹಾಕಿರೋದ್ರಿಂದ ನೋಡ್ರಿ ಎಷ್ಟು ಮೆತ್ತಗಾಗಿ ಎಷ್ಟು ಚೆನ್ನಾಗಾಗೈತೆ. ಸ್ವಲ್ಪ ಬಿಸಿ ಇರುತ್ತಾ
ನೋಡ್ಕೊಂಡು ನಾದ್ಕೊಳ್ರಿ. ಈ ಪೌಡ್ರ್ ಏನು ನಾವೀಗ ಅರಳಿಟ್ಟಿನ ಪೌಡ್ರ್ ಮಾಡೀವಲ್ಲ, ಇದೇ ಪೌಡ್ರನ್ನು ನೀವು ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಗಂಜಿ ಥರ ಮಾಡಿ ಆದ್ರೂ ಕುಡಿಸ್ಬೋದು. ಹೆಲ್ತಿಗೆ ತುಂಬ ಒಳ್ಳೆಯದಿದು. ಎಲ್ಲ ಪ್ರೋಟೀನ್ ಇರ್ತಕ್ಕಂಥ ಕಾಳುಗಳೇ ಹಾಕಿರ್ತೀವಿ. ಗಂಜಿ ಮಾಡೋದ್ರಲ್ಲಿಂದನೂ ಭಾಳ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಗಂಜಿ ರೂಪದಾಗಾದರೂ ಮಕ್ಳಿಗೆ ಕೊಡ್ಬೋದು. ನೋಡಿರಿ, ಈಗ ಇಷ್ಟು ಮೆತ್ತಗಾಗೈತಲ್ಲ, ಈಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳಂಬ್ರಿ ಮೇಲೆ. ನಾನೀಗ ಒಂದು ಸ್ವಲ್ಪ ತುಪ್ಪ ಹಾಕ್ತೀನಿ, ಕೈಗೆ ಹತ್ತಬಾರ್ದಂತ. ಈ ಥರ ತುಪ್ಪ ಹಾಕಿ, ಇದು ಬಿಸಿ ಇರುತ್ತಲ್ಲ, ತುಪ್ಪನೂ ಕರಗಿಬಿಡುತ್ತೆ. ಈ ಥರ ಮಾಡಿಕೊಂಡು ನಿಮ್ಗೆ ಯಾವ ಸೈಜ್ನಾಗ ಬೇಕೋ ಆ ಸೈಜ್ ಒಳಗೆ ಉಂಡೆನ ಕಟ್ಕೊಳ್ರಿ. ಈಗ ಉಂಡೆನ ಮಾಡ್ಕೊಳಂಬ್ರಿ. ನಿಮಗೆ ಭಾಳ ಉದುರು ಅನ್ನಿಸ್ತಪ್ಪ ಹಿಟ್ಟು, ನನಗಿನ್ನೂ ಪಾಕ ಬೇಕನ್ನಿಸ್ತು ಅಂದ್ರೆ ಇನ್ನೊಂದು ಸ್ವಲ್ಪ ಪಾಕ ಮಾಡ್ಕೊಂಡಾದ್ರೆ ಹಾಕ್ಕೊಳ್ರಿ. ಸ್ವಲ್ಪ ಆದಷ್ಟು ನೀವು ಹಿಟ್ಟು ಸ್ವಲ್ಪ ಹಾಕಿ ಪಾಕ ಹಾಕ್ಕೊತಾನೆ ನಾದ್ಕೊಂಡ್ರೆ ನಿಮಗೂ ಈಸಿಯಾಗಿ ಮೆಥಡು ಮೆಜರ್ಮೆಂಟ್ ಕರೆಕ್ಟ್ ಸಿಗುತ್ತೆ. ಈ ಥರ ನಿಮಗೆ ಎಷ್ಟು ಬೇಕು ಉಂಡಿನೂ ಭಾಳ ಈಸಿಯಾಗಿ ಕಟ್ಬೋದು. ನೋಡಿರಿ, ಈ ಥರ ಉಂಡೆಗಳನ್ನ ಮಾಡಿಕೊಂಡ್ರೆ ರೆಡಿ ಆಯಿತು. ಅರಳಿಟ್ಟಿನ ಉಂಡೆ ರೆಡಿ ಆಯಿತು. ನೋಡಿರಿ, ಈ ಥರ ಉಂಡೆ ಕಟ್ಕೊಳಂಬ್ರಿ. ಈ ಥರ ನೀಟಾಗಿ ಉಂಡೆಗಳನ್ನ ಮಾಡ್ಕೊಂಬಿಡ್ರಿ. ನಿಮಗೆ ಆ ಸೈಜ್ನಾಗ ಬೇಕು ಆ ಸೈಜ್ನಲ್ಲಿ ಉಂಡೆ ಮಾಡಿಟ್ಕೊಂಡ್ರೆ ನೋಡಿರಿ ಎಷ್ಟು ಈಸಿಯಾಗಿ ಉಂಡೆ ಕಟ್ಟಕ್ಕೆ ಬರ್ತಾವ. ನೀವು ಭಾಳ ಟೆನ್ಷನ್ ತೊಗೊಳೋದೇ ಬೇಡ, ಉಂಡೆ ಈಸಿಯಾಗಿ ಕಟ್ಬೋದು. ಭಾಳ ಇನ್ನೂ ಗಟ್ಟಿ ಅನ್ನಿಸ್ತು, ಪಾಕನೂ ಇಲ್ಲ ಅಂದರೆ ಸ್ವಲ್ಪ ಮೇಲ್ಗಡೆ ಬಿಸಿ ನೀರನ್ನ ಚಿಮ್ಸ್ಕೊಂಡು ಕಟ್ರಿ, ಉಂಡೆನೂ ನೀಟಾಗಿ ಬರ್ತಾವ. ನೋಡಿರಿ, ಈ ಥರ ಉಂಡೆ ಕಟ್ಕೊಂಡು ಇಟ್ಕೊಳ್ರಿ ಅಷ್ಟು. ನೋಡಿರಿ, ಈ ಥರ ಅರಳಿಟ್ಟಿನ ಉಂಡೆ ಮಾಡಿರಿ. ನೋಡಿರಿ, ಉಂಡೆನೂ ಭಾಳ ಮೆತ್ತಗಿದಾವ, ಗಟ್ಟಿನೂ ಆಗಲ್ಲ, ತಿನ್ನೋಕ್ಕೂ ಭಾಳ ರುಚಿ ಇರ್ತಾವ. ಈ ಅರಳಿಟ್ಟಿನ ಉಂಡೆ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯ್ತಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಬಾಯ್.